ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಕೂಡ ಹಾಜರಾಗಿದ್ದೇನೆ ಒಂದು ಪ್ರಮುಖ ವಿಚಾರವನ್ನು ತಮ್ಮ ಜೊತೆ ಮಾತನಾಡೋದಕ್ಕೆ. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ. ಇದು ಇವತ್ತಿನ ಬಹಳ ಮುಖ್ಯವಾದ ಒಂದು ಡೆವಲಪ್ಮೆಂಟ್. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇವೆ. ಇದು ಮುಖ್ಯವಾದ್ದು ಯಾಕೆ ಅಂತ, ಕನ್ನಡದ ಖ್ಯಾತ ನಟ ಕಿಚ್ಚ ಸುದೀಪ್ ಅವರು ತಮ್ಮ ಸಿನಿಮಾ ಬದುಕನ್ನು ಕಟ್ಟಿಕೊಂಡಿದ್ದು ಅಂತ ಸುಲಭವಾದದ್ದಲ್ಲ. ಅವರ ಮಾರ್ಗ ಏನಿದೆ, ಅವರು ಸಾಗಿ ಬಂದ ಮಾರ್ಗ, ಅಲ್ಲಿ ಕಠಿಣವಾದ ಕಲ್ಲು ಮುಳ್ಳುಗಳಿದ್ದು ಅದನ್ನೆಲ್ಲ ದಾಟಿ ಬಂದು ಅವರು ಕನ್ನಡ ಚಿತ್ರ ಪ್ರೇಮಿಗಳ ಮನಸ್ಸಿನಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ. ಅದು ಅವರ ಸ್ವಪ್ರಯತ್ನದ ಫಲ. ಅವರು ಇವತ್ತು ಒಂದು ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದರು. ಇವತ್ತು ಮಧ್ಯಾಹ್ನ ನಗರದ ಅಶೋಕ ಹೋಟೆಲ್ನಲ್ಲಿ ಅವರೊಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಅವರ ಜೊತೆಗೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಇದ್ದರು, ಕಂದಾಯ ಸಚಿವ ಅಶೋಕ್ ಅವರು ಕೂಡ ಇದ್ದರು. ಖಾಸಗಿ ಹೋಟೆಲ್ ಅದು. ಆ ಹೋಟೆಲ್ನಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಅದು BJP ಪಕ್ಷದ ಕಚೇರಿ ಅಲ್ಲ. ಅಲ್ಲಿ ಅವರು ಹೇಳಿದ ಬಹಳ ಪ್ರಮುಖವಾದ ಅಂಶ ಅಂತಂದರೆ, ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಅವರನ್ನ ಅವರು ಮಾವ ಅಂತ ಕರೆದರು. ಸೊ ಮಾವನಿಗಾಗಿ ತಾವು ಈ ಚುನಾವಣೆಯಲ್ಲಿ ಪ್ರಚಾರ ಮಾಡೋದಾಗಿ ತಿಳಿಸಿದ್ರು. ಕೇವಲ ಮಾವನಿಗೆ ಮಾತ್ರ ಅಲ್ಲ, ಮಾವ ಯಾರನ್ನು ಸೂಚಿಸುತ್ತಾರೋ ಅವರ ಪರವಾಗಿ ಕೂಡ ತಾವು ಪ್ರಚಾರ ಮಾಡೋದಾಗಿ ಹೇಳಿದರು. ತಾವು BJPಯನ್ನು ಸೇರ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ರಾಜಕಾರಣಕ್ಕೆ ಪ್ರವೇಶ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ತಾವು ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಅಂದರು. ಹಾಗೆಯೇ ಇನ್ಯಾರೋ ಕಷ್ಟದಲ್ಲಿದ್ದವರು ಕರೆದರೂ ಕೂಡ ಹೋಗಿ ಪ್ರಚಾರ ಮಾಡ್ತೀನಿ. ಕಷ್ಟದಲ್ಲಿದ್ದವರು ಅಂದರೆ ಬೊಮ್ಮಾಯಿ ಅವರು ಈಗ ಕಷ್ಟದಲ್ಲಿದ್ದಾರೆ. ನನ್ನ ಕಷ್ಟದಲ್ಲಿ ಅವರು ಸಹಾಯ ಮಾಡಿದ್ದಾರೆ, ಹೀಗಾಗಿ ಅವರ ಕಷ್ಟದಲ್ಲಿ ನಾನು ಸಹಾಯ ಮಾಡ್ತೀನಿ. ಒಂದು, ಬೊಮ್ಮಾಯಿ ಅವರು ಈಗ ಕಷ್ಟದಲ್ಲಿದ್ದಾರೆ ಅಂತ. ಅದನ್ನು ಪಕ್ಕದಲ್ಲಿದ್ದ ಬೊಮ್ಮಾಯಿ ಅಲ್ಲಗಳೆದಿಲ್ಲ. ಅವರು ಬೇರೆ ರೀತಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ವೈಯಕ್ತಿಕವಾಗಿ ಸುದೀಪ್ ನನಗೆ ಬೆಂಬಲ ನೀಡ್ತಾ ಇದ್ದಾರೆ, ನನಗೆ ಬೆಂಬಲ ನೀಡ್ತಿದ್ದಾರೆ ಅಂತಂದರೆ ಪಕ್ಷಕ್ಕೆ ಬೆಂಬಲ ನೀಡ್ತಿದ್ದಾರೆ. ಇವರು ಪಕ್ಷದ ಬಗ್ಗೆ ಮಾತನಾಡಿಲ್ಲ. ಹಾಗಿದ್ರೆ ಸುದೀಪ್ ಅವರು ಯಾಕೆ ಅಪ್ರತ್ಯಕ್ಷವಾಗಿ BJPಗೆ ಬೆಂಬಲ ನೀಡೋದಕ್ಕೆ ಮುಂದಾದರು? ಅವರು ಅಪ್ರತ್ಯಕ್ಷವಾಗಿ ಬೆಂಬಲದ ಸೂಚನೆಯನ್ನು ನೀಡಿದರೆ ಬೊಮ್ಮಾಯಿಯವರು ಪ್ರತ್ಯಕ್ಷವಾಗಿ ಅವರಿಗೆ ತಮ್ಮ ಬೆಂಬಲ ಸಿಗುತ್ತೆ ಅನ್ನೋ ರೀತಿ ಮಾತನಾಡಿದರೆ ಇಬ್ಬರ ಮಾತಿನಲ್ಲೂ ವ್ಯತ್ಯಾಸ ಇತ್ತು. ಇಬ್ಬರ ಮಾತು ಒಂದೇ ರೀತಿ ಇರಲಿಲ್ಲ. ಅಂದರೆ ಇಬ್ಬರ ಆಲೋಚನಾ ಕ್ರಮ ಡಿಫ್ರೆಂಟ್ ಆಗಿತ್ತು. ಮುಖ್ಯಮಂತ್ರಿಗಳಿಗೆ, ಅವರ ಪಕ್ಷಕ್ಕೆ ಈಗ ಸುದೀಪ್ ಅವರ ಬೆಂಬಲ ಬೇಕಾಗಿದೆ. ಯಾಕೆಂದರೆ ಸುದೀಪ್ ಹೇಳಿದಂತೆ ಅವರು ಕಷ್ಟದಲ್ಲಿದ್ದಾರೆ. ಸುದೀಪ್ ಕಷ್ಟದಲ್ಲಿಲ್ಲ. ಅದಕ್ಕೆ ಇನ್ನೊಂದು ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾ ಹೇಳಿದರು, ನಾನು ದುಡ್ಡಿಗಾಗಿದ್ದನ್ನು ಮಾಡ್ತಾ ಇಲ್ಲ, ನನಗೆ ಚಿತ್ರರಂಗದಿಂದಲೇ ಹಲವಾರು ಬೇಕಾದಷ್ಟು ದುಡ್ಡು ಬರಬೇಕು, ಅದನ್ನೇ ಕೊಡಿಸ್ಕೊಳ್ಳಿ ಸಾಕು ಅಂತ. ಅಂದರೆ ಸುದೀಪ್ ಕೂಡ ಕಷ್ಟದಲ್ಲಿಲ್ಲ, ಆದರೆ ಬೊಮ್ಮಾಯಿಯವರು ಕಷ್ಟದಲ್ಲಿದ್ದಾರೆ ಅನ್ನೋದು. ಹಾಗಿದ್ರೆ ಸುದೀಪ್ ಹೇಳಿದ್ದು ಇದು ವೈಯಕ್ತಿಕ ಸಂಬಂಧದಿಂದ ತಾವು ಈ ಚುನಾವಣೆ ಪ್ರಚಾರದಲ್ಲಿ ಪಾಲ್ಗೊಳ್ತಾ ಇದ್ದೇನೆ, ವೈಯಕ್ತಿಕ ಸಂಬಂಧದಿಂದ. ಹಾಗಿದ್ರೆ ವೈಯಕ್ತಿಕ ಸಂಬಂಧ ಮಾತ್ರ ಕಾರಣನಾ? ವೈಯಕ್ತಿಕ ಸಂಬಂಧಕ್ಕಾಗಿ ನಾವು ಏನನ್ನೆಲ್ಲ ಮಾಡಿಬಿಡ್ತೀವ? ಯಾಕೆಂದರೆ ಸುದೀಪ್ ಅಂತ ಒಬ್ಬ ನಟರನ್ನು ಬೆಳೆಸಿದರೆ, ಅವರು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದರೆ ಅದು ಕೇವಲ ವೈಯಕ್ತಿಕ ಸಂಬಂಧದಿಂದ ಮಾತ್ರ ಅಲ್ಲ, ಬೊಮ್ಮಾಯಿ ಮಾವಂದು ಮಾತ್ರ ಅಲ್ಲ, ಉಳಿದ ಮಾವಂದಿರು, ಅಳಿಯಂದಿರು, ಅಕ್ಕಂದಿರು ಎಲ್ಲರೂ ಸುದೀಪ್ ಬೆಳವಣಿಗೆಯಲ್ಲಿ ಪಾತ್ರ ವಹಿಸಿದ್ದಾರೆ. ಬೊಮ್ಮಾಯಿ ಮಾತ್ರ ಅಲ್ಲ, ಬೊಮ್ಮಾಯಿ ಕಷ್ಟದಲ್ಲಿ ಸುದೀಪ್ಗೆ ಸಹಾಯ ಮಾಡಿರಬಹುದು. ಹಾಗಂತ ಅವರನ್ನು ಈ ಹಂತಕ್ಕೆ, ಸುದೀಪ್ ಅವರನ್ನು ಈ ಹಂತಕ್ಕೆ ತಂದವರು ಈ ನಾಡಿನ ಅಭಿಮಾನಿಗಳು, ಅವರನ್ನು ಪ್ರೀತಿಸುವವರು. ಪ್ರೀತಿಗೆ ಯಾವುದೇ ರೀತಿಯ ಪಕ್ಷ ಇರಲ್ಲ, ಪ್ರೀತಿ ಇದನ್ನೆಲ್ಲ ಮೀರಿದ್ದು. ಹಾಗಿದ್ರೆ
ಬೊಮ್ಮಾಯಿಯವರ ಸಂಬಂಧ ಮಾತ್ರ ಮುಖ್ಯ, ಅವರು ಕಷ್ಟದಲ್ಲಿ ಸ್ಪಂದಿಸಿದ್ದು ಮಾತ್ರ ಮುಖ್ಯ, ಬೇರೆಯವರು ಅವರನ್ನು ಬೆಳೆಸಿದವರು ಏನಿದ್ದಾರೆ ಅವರ ಸಂಬಂಧ ಮುಖ್ಯ ಅಲ್ವಾ? ಹೀಗಿರಬೇಕಾದ್ರೆ ಅವರು ನನಗೆ BJPಗೆ ಬೆಂಬಲ ಇಲ್ಲ, ಬೇರೆ ಪಕ್ಷದವರು ಯಾರು ಕಷ್ಟದಲ್ಲಿದ್ದರೂ ಕರೆದರೂ ಹೋಗ್ತೀನಿ ಅಂತ. ಯಾಕದು? BJP ಜೊತೆ ಗುರುತಿಸ್ಕೊಳ್ಳೋದಕ್ಕೆ ಅಳಿಯ ಅಲ್ಲ ಮಗಳ ಗಂಡ. ಅವರ ಅಭ್ಯರ್ಥಿಗಳ ಬೆಂಬಲ ಕೊಡ್ತೀನಿ ಅಂದರೆ BJPಗೆ ಬೆಂಬಲವನ್ನು ಕೊಡಬೇಕು. ಮತ್ತು ಅವ್ರ ಮಾತಿನಲ್ಲಿ BJP ಬೆಂಬಲದಿತ್ತು. ಅವರು ಪ್ರಧಾನಿ ಮೋದಿಯವರ ಬಗ್ಗೆನೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಒಳ್ಳೆಯ ಮಾತನ್ನು ಆಡಲಿ ಬಿಡಿ, ಅದು ಆಡ್ಕೂಡ್ದು ಅಂತೇನಿಲ್ಲ. ದಟ್ಸ್ ಹೌ ಯು ಗ್ರಾಪ್ಸ್ ಇಟ್. ಎಲ್ಲರದ್ದು ಒಳ್ಳೆ ಕೆಲಸನೂ ಇರುತ್ತೆ, ಒಳ್ಳೆಯದಾಲದ್ದು ಇರುತ್ತೆ. ಮೋದಿಯವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅನ್ನೋ ಮಾತನ್ನು ಅಂದರು. ಅಂದರೆ ಅವರ ಒಲವು BJP ಕಡೆ ಇದೆ. ಮೋದಿ ಬಗ್ಗೆ ಅಪಾರ ಗೌರವ ಇದೆ ಅವರಿಗೆ, ಮೋದಿಯವರ ಬಗ್ಗೆ ಪ್ರೀತಿ ಇದೆ. ಆದರೂ ಬಹಿರಂಗವಾಗಿ ಹೇಳೋದಕ್ಕೆ ಸಿದ್ಧ ಇಲ್ಲ. ಅಲ್ರಿ, ಭ್ರಷ್ಟಾಚಾರದ ಬಗ್ಗೆ ನಿಮ್ಮದು ಏನಪ್ಪ, ನಿಮ್ಮದು 40% ಆರೋಪ ಬರ್ತಿದೆಯಲ್ಲ ಹೇಳಿ ಅಂದರೆ ಅದಕ್ಕೆ ಸರಿಯಾದ ಉತ್ತರವನ್ನು ಸುದೀಪ್ ಕೊಟ್ಟಿಲ್ಲ. ಇದರಿಂದ ಅವರು ಒಂದು ರೀತಿ ಡಿಫೆನ್ಸಿವ್ ಆಗಿ ಬ್ಯಾಟ್ ಮಾಡೋದಕ್ಕೆ ಟ್ರೈ ಮಾಡಿದರು. ತಮ್ಮ ಅಭಿಪ್ರಾಯವನ್ನು ಹೇಳುವಾಗ ಒಂದು ಜಾಣತನವನ್ನು, ಜಾಗರೂಕತೆಯನ್ನು ಎಲ್ಲವನ್ನು ಕೂಡ ಸುದೀಪ್ ಪ್ರದರ್ಶಿಸಿದರು. ಆದರೆ ಸಾಮಾನ್ಯ ಜನರಿಗೆ ಅರ್ಥ ಆಗುತ್ತೆ, ಅವರಿಗೆ BJP ಅಭ್ಯರ್ಥಿಗಳಿಗೆ ಬೆಂಬಲ, ಅದು ಅವರ ಹಕ್ಕು. ಐ ಡೋಂಟ್ ಡಿನೈ ದ್ಯಾಟ್. ಪ್ರತಿಯೊಬ್ಬರಿಗೂ ಹಕ್ಕಿದೆ. BJPಗೆ ಬೆಂಬಲ ಕೊಡಬೇಡಿ ಅಂತ ಹೇಳಕ್ಕೆ ನ್ಯಾಯ. ಆದರೆ ಕೊಟ್ಟರೆ ನಾನು ಕೊಡ್ತಿದ್ದೀನಿ ಅಂತ ಹೇಳುವ ಒಂದು ಪ್ರಾಮಾಣಿಕತೆ ಬೇಕಲ್ವ? ಐ ಸಪೋರ್ಟ್ BJP. ಈಗ ಹಲವರು ಪಕ್ಷಗಳ ಜೊತೆ ಗುರುತಿಸ್ಕೊಂಡಿದ್ದಾರೆ. ಜಗ್ಗೇಶ್ ಅವರು BJPಯಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಕಾಂಗ್ರೆಸ್ಸಿಗೆ ರಮ್ಯಾ ಅವರು ಸಂಸತ್ ಸದಸ್ಯರಾಗಿದ್ದರು. ಅನಂತನಾಗ್ BJP ಬಾಗಿಲುವರೆಗೆ ಬಂದು ಹಾಗೆ ಯಾಕೋ ರಿಟರ್ನ್ ಹೊರಟರು. ಅದು ಅವರವರ ಹಕ್ಕು ಪ್ರಶ್ನಿಸೋದಕ್ಕೆ. ಆದರೆ ನಾವು ಪ್ರಶ್ನಿಸದಿದ್ದರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯತ್ನ ಮಾಡಬೇಕು. ಅದರ ಜೊತೆಗೆ ಬೊಮ್ಮಾಯಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಮಗೆ ವೈಯಕ್ತಿಕವಾಗಿ ಹಾಗೂ ಇಂಡೈರೆಕ್ಟ್ಲಿ BJPಗೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಸುದೀಪ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಅದು ಮನುಷ್ಯ ಸ್ವಭಾವ. ಆದರೆ ಅದರ ಜೊತೆಗೆ ಅವರು ಸುದೀಪ್ ಅವರ ತಂದೆ ತಾಯಿಗೂ ಕೂಡ ಕೃತಜ್ಞತೆ ಅರ್ಪಿಸಿದರು. ಅವ್ರದ್ದು ಪಾತ್ರ ಇದೆ ಅಂತ, ಅವ್ರ ಕುಟುಂಬದವ್ರ ಪಾತ್ರ ಇದೆ. ಅಂದರೆ ಎಲ್ಲರೂ ಸೇರಿ ತೆಗೆದುಕೊಂಡ ತೀರ್ಮಾನ. ಆ ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ ಬೊಮ್ಮಾಯಿಯವರು ಒತ್ತಡವನ್ನು ಹಾಕಿದ್ದಾರೆ ಅನ್ನೋದು ಇದರ ಅರ್ಥ. ಹಾಗಿದ್ರೆ ಸುದೀಪ್ ಅವರು ಪ್ರಚಾರಕ್ಕೆ ಬರಲೇಬೇಕು ಅಂತ ಒತ್ತಡ ಹೇರುವ ಹತಾಶ ಸ್ಥಿತಿಗೆ ಮುಖ್ಯಮಂತ್ರಿಗಳು ಯಾಕೆ? ಇದು ಹತಾಶ ಸ್ಥಿತಿನೇ. BJP ಅದರ ಪ್ರಾರಂಭದಲ್ಲಿ ಜನಸಂಘದ ಕಾಲದಿಂದ ಹಾಗೇನೆ ಚಿತ್ರನಟರನ್ನು ಕರೆದು ಜನರನ್ನು ಸೇರಿಸೋಕೆ ಟ್ರೈ ಮಾಡ್ತಿತ್ತು. ಮೊದಲಿಂದ ಹಲವಾರು ಚಿತ್ರನಟರನ್ನು ಕರೆದು, ಈಗ ಚಿತ್ರನಟರುಗಳನ್ನು ಕರೆದು ಅವರ ಪಾಪ್ಯುಲಾರಿಟಿಯನ್ನು ಮತವಾಗಿ ಪರಿವರ್ತಿಸುವ ಒಂದು ಹತಾಶ ಸ್ಥಿತಿಗೆ BJP ಬಂದು ತಲುಪಿದೆಯಾ? ಬೊಮ್ಮಾಯಿ ಅವರು ಬಂದು ತಲುಪಿದ್ದಾರ? ಈಗ ನೋಡಿದರೆ ಹಾಗೆ ಅನಿಸುತ್ತೆ. ಬೊಮ್ಮಾಯಿ ಅವರಲ್ಲೇ ಹತಾಶೆ ಇದೆ. ಸೊ ಸುದೀಪ್ ಅವರು ಬೇರೆ ಒತ್ತಡದಿಂದ ಈ ತೀರ್ಮಾನ ತೆಗೆದುಕೊಂಡಿರಬೇಕು ಅಂತ ನನಗನ್ಸುತ್ತೆ. ಯಾಕಂದರೆ ಅವರ ತಂದೆ ತಾಯಿ ಹೆಸರನ್ನು ಹೇಳಿದರು. ಹಾಗೆಯೇ ಅವರ ತಾಯಿಯ ಹೆಸರನ್ನು ಸರೋಜಾ ಅಂತನೋ ಏನೋ ಹೇಳಿದ್ನೇನು ಬಳಸಿದ್ರು. ಅವ್ರಿಗೆ ಕೃತಜ್ಞ. ಅಂದರೆ ತಂದೆ ತಾಯಿಗೆ ಅವರು ಹೇಳಿದರೆ ಸುದೀಪ್ ಅವರ ತಂದೆ ತಾಯಿಯ ಮೂಲಕ ಬೊಮ್ಮಾಯಿಯವರು ಒತ್ತಡ ಹಾಕಿಸಿದ್ದಾರೆ. ಅವರ ಮೂಲಕ ಒತ್ತಡ ಬಂದಿದೆ. ಆ ಒತ್ತಡದಿಂದಾಗಿ ಸುದೀಪ್ ಒಪ್ಪಿಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಅವರು ಈ ಮೊದಲು ಕಾಂಗ್ರೆಸ್ನ ಅಧ್ಯಕ್ಷರನ್ನು ನೋಡಿದ್ದರು. ಈಗ ಅದಕ್ಕೇ ಒಂದು ಆಂಟಿಸಿಪೇಟ್ರಿ ಬೇಲ್ ಟೈಪ್, ಬೇರೆಯವರು ಕಷ್ಟದಲ್ಲಿದ್ದರೂ ಕರೀತಿದ್ರೆ ಹೋಗ್ತೀರಿ ಅಂತಂದರು. ಈಗ ಕಾಂಗ್ರೆಸ್ನವರು ಕರಿಬೇಕು. ಕಾಂಗ್ರೆಸ್ನವರು ಕರೆದರೂ ಹೋಗದೇ ಇದ್ದರೆ ಸುದೀಪ್ ಎಕ್ಸ್ಪೋಸ್ ಆಗ್ತಾರೆ. ಹೋದರೆ ಒಂದು ಪಾರ್ಟಿಗೆ ಸೀಮಿತವರಾದವರು ಅವರಿಂದ ನಮ್ಮ ಪಕ್ಷಕ್ಕೆ ಬಲ ಬಂತು ಅಂತ ಬೊಮ್ಮಾಯಿ ಹೇಳಿಕೆ ಸುಳ್ಳಾಗುತ್ತೆ. ಆದ್ದರಿಂದ ಕಾಂಗ್ರೆಸ್ JDS ಈಗ ಮಾಡಬೇಕಾದ ಕೆಲಸ ಅಂದರೆ ಸುದೀಪ್ ಅವರು ಪ್ರಚಾರ ಕರೀಲಿ. ಆವಾಗ ಅವರು ನಿಜವಾಗಿ BJP ಮನಸ್ಥಿತಿಯವರು, BJP ಸಿದ್ಧಾಂತವನ್ನು ಒಪ್ಪಿದ್ದಾರಾ ಅಥವಾ ಕೇವಲ ಸ್ನೇಹದಿಂದ ಮಾತ್ರ ಅವರು ಬೊಮ್ಮಾಯಿ ಅವರಿಗೆ ಬೆಂಬಲ ಕೊಡೋದಕ್ಕೆ ಹೊರಟಿದ್ದಾರೋ ಅನ್ನೋ ಅಂಶ ಸ್ಪಷ್ಟವಾಗುತ್ತೆ. ಈ ಮೂವನ್ನು ಕಾಂಗ್ರೆಸ್ ಮಾಡಿದರೆ, ಈ ಮೂವನ್ನು JDS ಮಾಡಿದರೆ. ಸೊ ಅದರ ಜೊತೆಗೆ ನನಗನ್ನಿಸುವಾಗ ಇದು ಬೊಮ್ಮಾಯಿಯ ಒಂದು ದೊಡ್ಡ ಬಲೆಯನ್ನು ಹೆಣೆದರು. ಆ ಬಲೆಗೆ ಸುದೀಪ್ ಅವರು ಬಿದ್ದಿದ್ದಾರೆ ಅಂತ ಅನಿಸುತ್ತೆ ಅವರನ್ನು. ಸೊ ಈಗ ನಾನು ಸುದೀಪ್ ಅವರನ್ನು ಬೆಳೆಸಿದ ಅಭಿಮಾನಿಗಳ ದೃಷ್ಟಿಯಿಂದ ನೋಡ್ತೀನಿ. ಈ ಅಭಿಮಾನಿಗಳು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ, BJP, ಕಾಂಗ್ರೆಸ್, JDSಗೆ ಸೇರಿದವರಲ್ಲ. ಅವರು ತಮ್ಮ ಹೃದಯ ಸಿಂಹಾಸನದಲ್ಲಿ ಸುದೀಪ್ ಅವರನ್ನು ಕೂಡಿಸಿಕೊಂಡು ಪೂಜೆ ಮಾಡುವ ಜನ.
ಅದರಲ್ಲಿ JDSನವರು ಇರ್ಬೋದು, ಅದರಲ್ಲಿ ಕಾಂಗ್ರೆಸ್ನವರು ಇರ್ಬೋದು. ಆ ಅಭಿಮಾನಿಗಳ ಕತೆ ಏನು? ನಾಳೆ ರಾಜಕೀಯವಾಗಿ ಅವ್ರ ನಿಲುವು ಬೇರೆ ಇರ್ಬೋದು. ನಾಳೆ ಸುದೀಪ್ ಯಾವುದೋ BJP ಒಬ್ಬ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಹೋಗ್ತಾನೆ ಅಂದುಕೊಳ್ಳಿ, ಎಲ್ಲೆಲ್ಲಿ ಕಷ್ಟ ಇದೆಯೋ, ಎಲ್ಲೆಲ್ಲಿ ವಾಲ್ಮೀಕಿ ಕಮ್ಯುನಿಟಿಯವರ ವೋಟ್ ಇದೆಯೋ ಅಲ್ಲಿ ಕಳಿಸ್ಬೋದು. ಬೊಮ್ಮಾಯಿ ಹೋಗಪ್ಪ ಅಂತ ಹೋಗ್ತೀನಿ ಅಂತಲೂ ಸುದೀಪ್ ಹೇಳಿದ್ದಾರೆ. ಅಲ್ಲಿ ಹೋದಾಗ ಅಲ್ಲಿ ಬೇರೆ ಪಕ್ಷವನ್ನು ಇಷ್ಟಪಡುವ ಅಭಿಮಾನಿಗಳಿದ್ದರೆ ಅವ್ರ ಕತೆ ಏನು? ನೀವು ನಡು ನೀರಿನಲ್ಲಿ ಕೈ ಬಿಟ್ಟಂತೆ ಆಗಿಲ್ವಾ ಅನ್ನೋದು ಪ್ರಶ್ನೆ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಅಲ್ಲಿ ಕೇಳಿ ಬಂತು, ನೀವು ED ಮತ್ತು ITಯ ಒತ್ತಡದಿಂದಾಗಿ ನೀವು ಈ ತೀರ್ಮಾನ ತೆಗೆದುಕೊಂಡಿದ್ದೀರಾ? ಭಾಳ ಒಳ್ಳೆಯ ಪ್ರಶ್ನೆ ಇದೆ. ಇದಕ್ಕೆ ಕೇಳಿದ್ರೆ ಇನ್ಕಮ್ ಟ್ಯಾಕ್ಸ್ನವ್ರು ನನ್ನ ಮನೆ ಮೇಲೆ ರೈಡ್ ಮಾಡಿಬಿಟ್ಟು ಹೋಗಿದ್ದಾರೆ, ಏನೂ ಸಿಕ್ಕಿಲ್ಲ ಅಂದರು ಸುದೀಪ್. ಅದರ ಅರ್ಥ ಏನು? ಒಂದು ಸಲ ರೈಡ್ ಆಗಿದೆ ಅಂದರೆ ಇನ್ನೊಂದು ಸಲ ಆಗಲ್ಲ ಅಂತ ಅರ್ಥನ? ಒಂದು ಸಲ ರೈಡ್ ಮಾಡಿದ ಮೇಲೆ ಇನ್ಕಮ್ ಟ್ಯಾಕ್ಸು IDನೋ ಅದೊಂಥರ ಬಾಗಿಲನ್ನು ಓಪನ್ ಮಾಡಿಟ್ಟ ಹಾಗೆ, ಅವರು ಮತ್ತೆ ಎನಿ ಟೈಮ್ ಬೇಕಾದರೂ ನುಗ್ಗಬಹುದು. ಹೀಗೆ IT ಮತ್ತು EDಯ ಭಯ ಕೂಡ ಸುದೀಪ್ ಅವ್ರಿಗೆ ಇರ್ಬೋದು, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮೇಲ್ನೋಟಕ್ಕೆ ಅವ್ರು ಎಷ್ಟೇ ತೋರಿಸ್ಲಿ ಮತ್ತೆ ಬಂದುಬಿಟ್ರಪ್ಪ, ಇದು ಕೂಡ ಪ್ರಭಾವ ಬೀರಿರಬಹುದು ಅಂತ ನನಗನ್ಸುತ್ತೆ. ಓಪನ್ ಆಗಿ ಅವರು ಡಿನೈ ಮಾಡಿದರೂ ಕೂಡ ED ಮತ್ತು ITಯ ಇದೇನಿದೆ ಅವರ ದಾಳಿ ಮಾಡುವ ಭಯ ಕೂಡ ಅವರ ಈ ತೀರ್ಮಾನಕ್ಕೆ ಪ್ರಭಾವ ಬೀರಿರಬಹುದು ಅಂತ. ಸೊ ಅದರ ಜೊತೆಗೆ ಇದು ಅವರ ವೃತ್ತಿ ಜೀವನದ ಮೇಲೂ ಪರಿಣಾಮ ಬೀರುತ್ತೆ. ಅವರ ಅಭಿಮಾನಿಗಳಲ್ಲಿ ಡಿವೈಡ್ ಆಗಿ ಹೋಗ್ತಾರೆ ರಾಜಕೀಯಕ್ಕೆ ಹೋದ ತಕ್ಷಣ. ಇದು ಕರ್ನಾಟಕ ಅನ್ನೋದು ಆಂಧ್ರ ಪ್ರದೇಶವೋ ತಮಿಳುನಾಡು ಅಲ್ಲ. ಬಹಳಷ್ಟು ಜನ ಅವರ ಪ್ರೀತಿಸುವವರಿಗೆ ಬೇಸರ ಆಗುತ್ತೆ. ಅವರಿಗೆ ರಾಜಕೀಯವಾಗಿ JDS ಕಾಂಗ್ರೆಸ್ಸನ್ನು ಬೆಂಬಲಿಸುವವರು ಇರ್ತಾರೆ. ಇವರು ಒಂದು ಪಕ್ಷಕ್ಕೆ ಸೀಮಿತರಾದರೂ ಮಾವ ಹೇಳೋದು ಸರಿ, ಅಳಿಯ ಹೇಳೋದು ಸರಿ, ಇವ್ರ ಕತೆ ಏನು ಅಂತ ಅನಿಸೋಕೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ಇದು ಅವರ ವೃತ್ತಿ ಜೀವನದ ಮೇಲೆ ಕೂಡ ಪರಿಣಾಮ ಬೀರ್ಬೋದು. ಯಾಕೆಂದರೆ ರಾಜಕೀಯಕ್ಕೆ ಬಂದಂಥ ಬಹುತೇಕ ನಟರು ಏನಿದ್ದಾರೆ ಕರ್ನಾಟಕದಲ್ಲಿ, ಅವರ ಸ್ಥಿತಿಗತಿ ಏನಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ಈಗಲೇ ಜಗ್ಗೇಶ್ದು ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿದೆ, ರಮ್ಯಾದ್ದು ಏನಾಗಿದೆ ಅಂತ ಗೊತ್ತಿದೆ. ಸೊ ಆದ್ದರಿಂದ ಕರ್ನಾಟಕದಲ್ಲಿ ಇದು ಬೇರೆ ರೀತಿಯ ಪರಿಣಾಮವನ್ನು ಕೂಡ ಬೀರ್ಬೋದು. ಹಾಗೆಯೇ ಬೇರೆ ಚಾಲೆಂಜಸ್ಗಳನ್ನು ಕೂಡ ಸುದೀಪ್ ಎದುರಿಸಬೇಕಾದ ಸ್ಥಿತಿ ನಿರ್ಮಾಣ ಆಗುತ್ತೆ. ಅದಕ್ಕೆ ಅವರು ಬೇರೆ ಯಾರನ್ನೂ ದೂರೋದಕ್ಕೆ ಸಾಧ್ಯ ಆಗಲ್ಲ. ಜಾಸ್ತಿ ಅಂದರೆ ಅವ್ರ ಮಾವನನ್ನು ಮತ್ತು ಅವ್ರ ಮಾವನ ಪಕ್ಷವನ್ನು ಅವರು ದೂಷಿಸಬೇಕಾಗತ್ತೆ. ನನಗೆ ಹೀಗಾಯ್ತಪ್ಪ ನನ್ನ ವೃತ್ತಿ ಜೀವನದಲ್ಲಿ ಅಂತ ಹಪಾಪಿಸಬೇಕಾಗತ್ತೆ. ಅದಕ್ಕೆ ಕಾರಣ ಮಾವನ ಪಕ್ಷದ ರಾಜಕೀಯ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.